ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಕುಟುಂಬದ ವಿರುದ್ಧ ಭೂ ಕಬಳಿಕೆ ಆರೋಪ. ಚಿಕ್ಕಬಳ್ಳಾಪುರ, ಬೆಂಗಳೂರಿನಲ್ಲಿ ಭೂಮಿ ಕಬಳಿಸಿರೋ ಆರೋಪ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂ ಕಬಳಿಕೆ. ಸಿಎಸ್ಐ ಆಸ್ಪತ್ರೆಗೆ ಸೇರಿದ ಜಮೀನು ಕಬಳಿಕೆ. ಸಿಎಸ್ಐಟಿಎಗೆ ಸೇರಿದ ಆಸ್ತಿಯೂ ಕಬಳಿಸಿದ್ದಾರೆ. ಬೆಂಗಳೂರಿನ ಎಂಜಿ ರಸ್ತೆಯ ಆಸ್ತಿ ಕಬಳಿಸಲು ನಕಲಿ ದಾಖಲೆ ಸೃಷ್ಟಿ. ಸಮಾಜ ಸೇವಕರು ಕ್ರೈಸ್ತ ಧರ್ಮದವರಿಂದ ಗಂಭೀರ ಆರೋಪ. ಅದು ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡವ್ರು ಮಾಡಿದ್ದಾರೆ. ಅದು ಯಾರೂ ಅಲ್ಲ, ನಮ್ಮ ಇಲ್ಲಿರೋ ಸದ್ಯಕ್ಕೆ ಲೋಕಸಭಾ ಕ್ಯಾಂಡಿಡೇಟ್ ಇದ್ದಾರಲ್ಲ ರಕ್ಷಾರಾಮಯ್ಯ ಅವರ ಸಂಸ್ಥೆ, ಅದು ರಾಮಯ್ಯ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಕುಟುಂಬದ ವಿರುದ್ಧ ಭೂ ಕಬಳಿಕೆಯ ಗಂಭೀರ ಆರೋಪ ಇದೀಗ ಕೇಳಿ ಬರ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಕ್ರೈಸ್ತ ಸಮುದಾಯದ ಸಿಎಸ್ಐ ಆಸ್ಪತ್ರೆಗೆ ಸೇರಿದ ಕೆಲವು ಜಮೀನುಗಳನ್ನು ಹಾಗೂ ಬೆಂಗಳೂರಿನ ಸಿಎಸ್ಐಟಿಎಗೆ ಸೇರಿದ ಕೆಲವು ಅಮೂಲ್ಯ ಜಮೀನುಗಳನ್ನು ರಕ್ಷಾರಾಮಯ್ಯ ಕುಟುಂಬ ಕಬಳಿಸಿದೆ ಎಂದು ನೇರವಾಗಿ ಸಮುದಾಯದ ಮುಖಂಡರು ಆರೋಪಿಸಿದ್ದಾರೆ. ಸಮಾಜ ಸೇವಕರಾದ ಪ್ರೇಮಕುಮಾರ್, ಸಿಂಧ್ಯಾ ಹಾಗೂ ಕ್ರೈಸ್ತ ಧರ್ಮದ ಸ್ಟೀಫನ್ ಅವರು ಇಂದು ಚಿಕ್ಕಬಳ್ಳಾಪುರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ರಕ್ಷಾ ಕುಟುಂಬ ನಡೆಸಿರುವ ಅಕ್ರಮಗಳ ಇಂಚಿಂಚು ದಾಖಲೆಗಳನ್ನು ಬಹಿರಂಗಪಡಿಸಿದ್ದಾರೆ. ಹಾಸ್ಪಿಟಲ್ ಇದೆ, 8 ಎಕರೆ ಜಮೀನು, ಆಮೇಲೆ ಒಂದು ಚರ್ಚ್ ಇದೆ, ಒಂದು ಗ್ರೌಂಡ್ ಇದೆ, ಎಲ್ಲ ಸೇರಿ 22 acres ಲ್ಯಾಂಡ್, 4 ಪಾರ್ಸೆಲ್ಸ್ ಆಫ್ ಲ್ಯಾಂಡ್ ಚಿಕ್ಕಬಳ್ಳಾಪುರಲ್ಲಿ ಇದೆ. ಇವಾಗ ನಮಗೆ ಗೊತ್ತಾಗಿರೋದೇನು ಅಂತಂದರೆ 2019ರಲ್ಲಿ ಯಾರೋ ಅನ್ಆಥರೈಸ್ಡ್ ಪರ್ಸನ್ ಹತ್ರ ಡಾಕ್ಯುಮೆಂಟೇಷನ್ ರೆಡಿ ಮಾಡಿಕೊಂಡು ಇಲ್ಲಿರೋ ಸ್ವಲ್ಪ ಬಲಿಷ್ಠರು ಯಾರು ಅಂತಂದರೆ MS ರಾಮಯ್ಯ ಕುಟುಂಬದವರು, ಅಂದರೆ ಸೀತಾರಾಮ್ ಅವರು ಮತ್ತು ರಕ್ಷಾರಾಮಯ್ಯರವರು ಮಾಡಿದಾರಂತೆ ಗೊತ್ತಾಯಿತು. ಆವಾಗಿಂದ ನಾವು ಇದ್ರ ಮೇಲೆ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ರಕ್ಷಾರಾಮಯ್ಯ ತಂದೆ ಮಾಜಿ ಸಚಿವ ಹಾಗೂ ರಾಮಯ್ಯ ಬಿಲ್ಡರ್ಸ್ ಅಂಡ್ ಡೆವಲಪರ್ ಸಂಸ್ಥೆಯ ಮುಖ್ಯಸ್ಥ MR ಸೀತಾರಾಮ್ ಮೇಲೆ ನೇರ ಆರೋಪ ಮಾಡಿದ್ದಾರೆ. ಭೂಗಳ್ಳರೊಂದಿಗೆ ಸೇರಿಕೊಂಡು ಆಸ್ತಿ ಕಬಳಿಸಲು ನಕಲಿ ದಾಖಲೆ ಸೃಷ್ಟಿಸಿಕೊಂಡಿದ್ದಾರೆ ಎಂದು ದೂರಿದ್ದಾರೆ. ನಮ್ಮದೇ ಒಂದು ಬಿಲ್ಡಿಂಗ್ ಇತ್ತು, ಅದರಲ್ಲಿ ಬೇರೆ ಬೇರೆ ಕಾಲೇಜುಗಳ ಪ್ರಿನ್ಸಿಪಾಲ್ಗಳು ಆಗಾಗ್ಗೆ ಬಂದು ಅಲ್ಲಿ ಅವರಿಗೆ ಕ್ವಾರ್ಟರ್ಸ್ ಆಗಿ ಯೂಸ್ ಮಾಡ್ತಾಯಿದ್ರು. 2022ರಲ್ಲಿ ಅಲ್ಲಿ ಲಾ ಕಾಲೇಜ್ ಪ್ರಿನ್ಸಿಪಲ್ ಅವರು ತೀರ್ಕೊಂಡು ಹೋದರು. ಆ ಟೈಮೆಲ್ಲ ಮನೆ ಖಾಲಿ ಮಾಡಿದಾಗ ಇವರು MS ರಾಮಯ್ಯ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅವರ ಡೈರೆಕ್ಟ್ರು ಸೀತಾರಾಮ್ ಅಂತೇಳಿ ಅವರ ಜನಗಳೆಲ್ಲ ಬಂದು ಅಲ್ಲಿರೋ ಸೆಕ್ಯೂರಿಟೀಸ್ ಎಲ್ಲ ಹೊಡೆದಾಕಿ ಕಬ್ಜಾ ಮಾಡ್ಕೊಂಡು ಒಳಗೆ ಕೂತಿದ್ದಾರೆ. ಪ್ಲಸ್ ಕೋರ್ಟ್ಗೂ ಹೋಗಿ ಏನು ಹೇಳಿದ್ದಾರೆ, ಇದು ನಾವು ಕೊಂಡುಕೊಂಡಿದ್ದ ಜಮೀನು, ಇವರು ನಮಗೆ ಅಡಚಣೆ ಮಾಡ್ತಾಯಿದ್ದಾರೆ ಅಂತೇಳಿ ಸುಳ್ಳು ಇದು ಮಾಡಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಕೋರ್ಟು ಕೇಸು ನಡೀತಾ ಇದೆ. ಈಗೇನಾಗಿದೆ ಅಂದರೆ ಅದನ್ನು ಅವ್ರಿಗೆ ಲೀಸ್ ಮಾಡಿ ಕೊಟ್ಟಿರೋದು ಚರ್ಚ್ನವರಲ್ಲ, ಯಾರೋ 3ನೇ ಜನ. ಈ ಚರ್ಚ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಇವರಿಗೆ ಇದ್ರ ಬಗ್ಗೆ ಐಡಿಯಾ ಇದೆಯಾ ಇಲ್ಲ ಅಂದರೆ ಖಂಡಿತ ಐಡಿಯಾ. ಯಾಕೆಂದರೆ ನಮ್ಮ CSI ಚರ್ಚ್ನ ಮೇಯ್ನ್ ಆಫೀಸ್ ಪಕ್ಕದಲ್ಲೇ ಇವರು ನಮ್ಮ ಚರ್ಚ್ನಲ್ಲೇ 30 ವರ್ಷದಿಂದ ಬಾಡಿಗೆಗಿದ್ದಾರೆ. ಹಾಗಾಗಿ ನಮ್ಮ ಸದಸ್ಯರು ಯಾರು, ಅವ್ರ ಕೆಪಾಸಿಟಿ ಏನು, ಯಾರು ಡೈರೆಕ್ಟ್ರು, ಯಾರು GP ಹೋಲ್ಡರ್ ಎಲ್ಲ ಇವ್ರಿಗೆ ಗೊತ್ತಿದ್ರೂ ಇವರು ಸೈನ್ ಮಾಡಿಸಿ ತಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಆಸ್ತಿಗಳು ಮಾತ್ರವಲ್ಲದೆ ಬೆಂಗಳೂರಿನ MG ರಸ್ತೆಯ ಅಪಾರ ಮೌಲ್ಯದ ಆಸ್ತಿಗಳನ್ನು ಗೂಂಡಾಗಳನ್ನು ಬಳಸಿಕೊಂಡು ಅತಿಕ್ರಮಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ.